ರೈತರ ತೋಟಗಳಲ್ಲಿ ನಡೀತಾ ಇದ್ದ ಸರಣಿ ಕಳ್ಳತನಕ್ಕೆ ಬ್ರೇಕ್. ಬೋರ್ವೆಲ್ ಸ್ಟಾರ್ಟರ್ ಕದಿಯುತ್ತಿದ್ದ ಇಬ್ಬರು ಕಳ್ಳರು ಅಂದರ್. ಮಧುಗಿರಿ ತಾಲೂಕಿನ ರೈತರ ಜಮೀನುಗಳಲ್ಲಿ ಅಳವಡಿಸಲಾಗಿದ್ದ ಬೋರ್ವೆಲ್ ಸ್ಟಾರ್ಟರ್ಗಳನ್ನು ಸರಣಿ ಕಳ್ಳತನ ಮಾಡುತ್ತಿದ್ದ ಇಬ್ಬರು ಖತರ್ನಾಕ್ ಕಳ್ಳರನ್ನ ಬಂಧಿಸುವಲ್ಲಿ ಕೊಡಿಗೇನಹಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳೆದ ಮೇ 10ರಂದು ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ರಂಗನಹಳ್ಳಿ ಗ್ರಾಮದ ರೈತ ಹನುಮಂತಪ್ಪ ಅವರ ಜಮೀನಿನಲ್ಲಿ ಅಳವಡಿಸಿದ್ದ ಬೋರ್ವೆಲ್ ಸ್ಟಾರ್ಟರ್ ಕಳ್ಳತನವಾಗಿತ್ತು. ಈ ಸಂಬಂಧ ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಬಳಿಕ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಿದ ಪೊಲೀಸರು ರಂಗನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಹಲವು ರೈತರ ಜಮೀನುಗಳಲ್ಲೂ ಇದೇ ರೀತಿ ಸ್ಟಾರ್ಟರ್ಗಳು ಕಳ್ಳತನವಾಗಿರುವುದನ್ನು ಕೂಡ ಪತ್ತೆ ಹಚ್ಚಿದ್ರು. ಬಳಿಕ ಈ ಪ್ರಕರಣದ ಬೆನ್ನತ್ತಿದ್ದ ಪೊಲೀಸರು ಪುರವರ ಹೋಬಳಿಯ ಬ್ಯಾಲ್ಯ ಗ್ರಾಮದ ಹೊಡ್ಡರಹಟ್ಟಿಯ ನಿವಾಸಿಗಳಾದ ಶ್ರೀನಿವಾಸ್ ಹಾಗೂ ತಿರುಮಲೇಶ್ ಎಂಬುವರನ್ನ ಬಂಧಿಸಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತು, ನಮಗೆ ಹಳ್ಳಿಗಳಲ್ಲಿ ಎಸ್ಪೆಷಲಿ ನಮ್ಮ ಎಲ್ಲ ಸುತ್ತಮುತ್ತ ತುಮಕೂರು ಸುತ್ತಮುತ್ತ ಇರುವ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಸ್ಟಾರ್ಟರ್ ಕಳ್ಳತನಗಳು, ವೈರ್ ಕಳ್ಳತನಗಳು, ಮೋಟರ್ ಕಳ್ಳತನಗಳು ತುಂಬ ನ್ಯೂಸೆನ್ಸ್ ಆಗಿರ್ತವೆ. ಭಾಳಷ್ಟು ಸಾರಿ ಕಳ್ಳತನ ಆಗಿರುವ ವ್ಯಾಲ್ಯೂ ಕಡಿಮೆ ಇದ್ರೂ ಪಾಪ ರೈತಗೆ ಅಲ್ಲಿ ಅದು ಅಳವಡಿಸೋಕ್ಕೆ ಸಮಯ ಏನು ನೀರು ಬೇಕಾಗಿರೋ ಸಮಯ ಇದೆಲ್ಲ ತುಂಬ ಬೇಜಾರಾಗ್ತಾ ಇರುವಂಥ ಸ್ಥಿತಿಯಾಗಿರುತ್ತದೆ. ಆ್ಯಂಡ್ ಈ ಕೆಲಸ ಮಾಡುವ ಈ ಅಫೆಂಡರ್ಸು ಸಹ ಅದನ್ನೇನು ದೊಡ್ಡ ಪ್ರಮಾಣದಲ್ಲಿ ಒಂದು ಆರ್ಗನೈಸ್ಡ್ ಕ್ರೈಮ್ ಥರನೂ ಮಾಡ್ತಾ ಇಲ್ಲ. ಸಣ್ಣ ಪುಟ್ಟ ಇದಕ್ಕೆ ಅವರು ಈ ಥರ ಮೋಟರ್ ಕಳ್ಳತನಗಳು, ಈ ವೈರ್ ಕಳ್ಳತನಗಳು ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಮಗೆ ಒಂದು 8th ಜುಲೈ ಮಧುಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಕಂಪ್ಲೇಂಟ್ ಬರುತ್ತೆ. ಅದರ ಬೇಸಿಸ್ ಮೇಲೆ ನಾವು ಒಂದು 110/26 ಕಳ್ಳತನಕ್ಕೆ ಒಂದು FIR ಮಾಡಲಾಗಿದೆ. ಅದರಲ್ಲಿ ಲೋಕೇಶ್ ಅನ್ನೋರು ಪೆಮ್ಮಯ್ಯನ ಪಾಲ್ಯ ವಾಸ ಆಗಿರುವಂಥವರು. ಅವ್ರ ಜಮೀನಲ್ಲಿ ಒಂದು ಸ್ಟಾರ್ಟರ್ ಕಳ್ಳತನ ಆಗುತ್ತೆ. ಮತ್ತು ಆ ಜಮೀನಲ್ಲಿ ಅಳವಡಿಸಿರುವ CCTV ಕ್ಯಾಮ್ರಾನೂ ಸಹ ಕಳ್ಳತನ ಆಗುತ್ತೆ. ಈ ಬೇಸಿಸ್ ಮೇಲೆ ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ನಾವು ಅವ್ರ ಫುಟೇಜ್, ಅದು ಕ್ಲೌಡ್ ಬೇಸ್ಡ್ ಅದು ಇರುತ್ತೆ, ಇಂಟರ್ನೆಟ್ ಬೇಸ್ಡ್, ಆ ಫುಟೇಜನ್ನು ಸಹ ನಮಗೆ ಕೊಡ್ತಾರೆ. ಸೊ ಆ ಫುಟೇಜ್ ಬೇಸಿಸ್ ಮೇಲೆ ನಾವು ನಮ್ಮ ಟೀಮ್, ಮಧುಗಿರಿ ಟೀಮ್ ಹುಡುಕಾಡುವಾಗ ಸೊ ಅಕ್ಯೂಸ್ಡ್ ಮಹೇಶ್ ಎಂಬಂಥ ವ್ಯಕ್ತಿ 28 ವರ್ಷ, ಇವನಿಗೆ ಕೆಲಸ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾನೆ. ಮರಿತಿಮ್ಮನಹಳ್ಳಿ ಗ್ರಾಮ, ಕಸ್ಬಾ ಹೋಬಳಿ, ಮಧುಗಿರಿ ತಾಲೂಕು. ಸದ್ಯಕ್ಕೆ ವಾಸ ಕರಡಿಪುರ, ಮಧುಗಿರಿ ಟೌನಲ್ಲಿ ವಾಸ ಇರ್ತಾನೆ. ಈ ವ್ಯಕ್ತಿ ಈ ಸ್ಟಾರ್ಟರ್ಗಳನ್ನೆಲ್ಲನೂ ಕಳ್ತ ಮಾಡಿ ಈತನು ಫೇಸ್ಬುಕ್ ಮೂಲಕ, ಅವನು ಫೇಸ್ಬುಕ್ ಪೇಜ್ ಮೂಲಕ ಕಡಿಮೆ ಬೆಲೆಗೆ ಮತ್ತೆ ಇದನ್ನು ರೀಸೇಲ್ ಮಾಡುವಂಥ ಕೆಲಸವನ್ನು ಶುರು ಮಾಡಿದ್ದಾನೆ. ಸೊ ಒಂದು ವ್ಯವಸ್ಥಿತವಾಗಿ ಇವನು ಈ ಕೆಲಸ ಮಾಡ್ತಿದ್ದ. ಸೊ ಈ ವಿಚಾರದಲ್ಲಿ ಸುಮಾರು 66 ಸ್ಟಾರ್ಟರ್ಸ್ ವರ್ತ್ ಆಫ್ 9.5 lakh, ಒಂದು CCTV ಕ್ಯಾಮ್ರಾ 25,000 ವರ್ತ್, ಮತ್ತು ಅವರು ಬಳಸಿರುವ ಕಾರ್, ಓಮ್ನಿ ಕಾರ್ ಸುಮಾರು 2 ಲಕ್ಷ, ಮತ್ತು ಅವರು ಬಳಸ್ತಾ ಇರುವ ಒಂದು ಹೀರೋ ಸ್ಪ್ಲೆಂಡರ್ ಬೈಕ್ ಮತ್ತು ಒಂದು 50,000 ಕ್ಯಾಶ್. ಸೊ ಇಷ್ಟು ವಸ್ತುಗಳನ್ನು ಮತ್ತು ಕಳ್ಳತನ ಮಾಡಿರುವ ಮಾಲನ್ನು ನಾವು ಸೀಸ್ ಮಾಡಲಾಗಿದೆ. ಈಗ ಇದರಲ್ಲಿ ಭಾಳಷ್ಟು ವಿಚಾರಗಳಲ್ಲಿ FIRಗಳು ಆಗಿಲ್ಲ. ಈಗ ನಾವು ಆ ಕನ್ಸರ್ನ್ಡ್ ಓನರ್ಸನ್ನು ಹುಡುಕಿ ಎಲ್ಲಿ ಏನೇನಾಗಿದೆ ಅನ್ನೋದು, ಅದರಿಂದ ಅವ್ರನ್ನು ನಾವು ತೊಗೊಳ್ತಾ ಇದ್ದೀವಿ, ಕಂಪ್ಲೇಂಟ್ ತೊಗೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗಾಗಲೇ 5 ಕೇಸಸ್ನಲ್ಲಿ ಕ್ರೈಮ್ ನಂಬರ್ 110/26 ಮಧುಗಿರಿ, 42/24 ದನ್ನಿನ್-ಶಿವರ, 19/26 ದನ್ನಿನ್-ಶಿವರ, 43/25 ಅಮೃತೂರು, 105/26 ಕೊಡಿಗೇನಹಳ್ಳಿ, ಇಷ್ಟು ಕೇಸಸ್ನಲ್ಲಿ ಮಾಲು ಪತ್ತೆ ಮಾಡಲಾಗಿದೆ. ಇನ್ನೂ ಬೇರೆ ಎಲ್ಲೆಲ್ಲಿ ಈ ಥರ ಕಳ್ಳತನ ಆಗಿದೆ ಅನ್ನೋದನ್ನು ನಾವು ಹುಡುಕಿ ಮಿಕ್ಕಿದವ್ರಿಗೂ ಸಹ ನಾವು ವಾಪಸ್ಸು ಹಿಂದಿರಿಸಲಾಗುತ್ತದೆ. ಸೊ ಈ ಕೆಲಸ ಮಾಡಿರುವ ಟೀಮ್ ನಮ್ಮ ಪ್ರತಾಪ್ ಕುಮಾರ್, ವಿಜಯ್ ಕುಮಾರ್, ರಂಗರಾಜು, ಮೋಹನ್ ಮತ್ತು PSI ಚಂದ್ರಶೇಖರ್ ಮಧುಗಿರಿ ಠಾಣಾ, ಮತ್ತು CPI ಹನುಮಂತರಾಯಪ್ಪ ಮಧುಗಿರಿ ಸರ್ಕಿಲ್, ಮತ್ತು ನಮ್ಮ DSP
ಮಂಜುನಾಥ್ ಅವರು ಇವರೆಲ್ಲ ಮಾಡಿರುವ ಒಳ್ಳೆ ಕೆಲಸದಿಂದ ಇದು ಪತ್ತೆ ಮಾಡಲಾಗಿದೆ. ಇವರೆಲ್ಲರಿಗೂ ನಾವು ಪ್ರಶಂಸಾ ಪತ್ರ ನೀಡಿ ಅಭಿನಂದಿಸಲಾಗ್ತಾ ಇದೆ. ಸದ್ಯ ಆರೋಪಿಗಳನ್ನ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು, ಆರೋಪಿಗಳಿಂದ ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡು ಪ್ರಕರಣ ಸಂಬಂಧ ಪೊಲೀಸರು ಹೆಚ್ಚಿನ ತನಿಖೆ ಮುಂದುವರಿಸಿದ್ದಾರೆ. ಇನ್ನು ಆರೋಪಿಗಳ ಬಂಧನದಿಂದ ರೈತರು ನಿಟ್ಟುಸಿರು ಬಿಟ್ಟಿದ್ದು, ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.